ಖಾಸಗಿ ಕಾಲೇಜಿನ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ಗೆ ಅಪಮಾನ ವಿಚಾರ ಈಗ ಎಲ್ಲೆಡೆ ಸದ್ದು ಮಾಡ್ತಾ ಇದೆ. ಇದೇ ಹಲವು ಕಡೆಗಳಲ್ಲಿ ಪ್ರತಿಭಟನೆಗೂ ಕಾರಣವಾಗಿದೆ. ಅಷ್ಟಕ್ಕೂ ಏನಿದು ಘಟನೆ ಎಲ್ಲಿದೆ? ಕಾಲೇಜು ಫೆಸ್ಟ್ನಲ್ಲಿ ಅಂಬೇಡ್ಕರ್ಗೆ ಅವಹೇಳನ. ಜೈನ್ ಕಾಲೇಜು ಪ್ರಿನ್ಸಿಪಾಲ್ ಸೇರಿ 6 ಜನರ ಮೇಲೆ ಎಫ್ಐಆರ್. ಫೆಬ್ರವರಿ 8ರಂದು ನಿಮ್ಹಾನ್ಸ್ ಆಡಿಟೋರಿಯಂನಲ್ಲಿ ಜೈನ್ ಕಾಲೇಜ್ ಫೆಸ್ಟ್ ನಡೀತಾ ಇತ್ತು. ಈ ವೇಳೆ ಕಾಲೇಜಿನ ಕೆಲ ವಿದ್ಯಾರ್ಥಿಗಳು ಸ್ಕಿಟ್ ಮಾಡುವಾಗ ಅಂಬೇಡ್ಕರ್ ಹಾಗೂ ಮೀಸಲಾತಿ ಬಗ್ಗೆ ಅಣಕವಾಡಿದ್ದಾರೆ. ಬಿಆರ್ ಅಂಬೇಡ್ಕರ್ ಹೆಸರನ್ನ ಬಿಆರ್ ಅಂಬೇಡ್ಕರ್ ಅಂದಿರೋ ಈ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ ವೈರಲ್ ಆಗಿದೆ. ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದ್ದೇ ತಡ ದಕ್ಷಿಣ ವಿಭಾಗದ ಸಮಾಜ ಕಲ್ಯಾಣ ಅಧಿಕಾರಿ ಸಿದ್ದಾಪುರ ಪೊಲೀಸ್ ಠಾಣೆಗೆ ದೂರು ನೀಡಿದ್ರು. ಇತ್ತ ದೂರು ಪಡೆದ ಪೊಲೀಸರು ಪ್ರಿನ್ಸಿಪಾಲ್, ಡೀನ್, ಕಾರ್ಯಕ್ರಮ ಆಯೋಜಕರು, ವಿದ್ಯಾರ್ಥಿಗಳು ಹಾಗೂ ಸ್ಕಿಟ್ ಬರಹಗಾರರ ಮೇಲೆ SC/ST ಕಾಯ್ದೆ IPC ಸೆಕ್ಷನ್ 153A, 295A ಹಾಗೂ ಸೆಕ್ಷನ್ 149 ಅಡಿಯಲ್ಲಿ ಕೇಸ್ ದಾಖಲಿಸಿದ್ದಾರೆ. ಸಿಟ್ಟಿಗೆದ್ದ ದಲಿತ ಸಂಘಟನೆಗಳು ಜೈನ್ ಕಾಲೇಜಿಗೆ ಮುತ್ತಿಗೆ, ಬೋರ್ಡ್ಗೆ ಮಸಿ, ಅಂಬೇಡ್ಕರ್ ಪುತ್ಥಳಿ ನಿರ್ಮಾಣಕ್ಕೆ ಒತ್ತಾಯ. ದಲಿತ ಸಂಘಟನೆಗಳು ಹಾಗೂ ವಿದ್ಯಾರ್ಥಿ ಸಂಘಟನೆಗಳು ಜೈನ್ ಕಾಲೇಜುಗಳ ಮುಂದೆ ಪ್ರತಿಭಟನೆ ಮಾಡಿದ್ರು. ಈ ವೇಳೆ ಕಾಲೇಜು ಬೋರ್ಡ್ಗೆ ಮಸಿ ಬಳಿದು ಕಾಲೇಜನ್ನ ಬ್ಯಾನ್ ಮಾಡುವಂತೆ ಒತ್ತಾಯಿಸಿದ್ರು. ಯಾವಾಗ ಪ್ರತಿಭಟನೆ ಕಾವು ಜಾಸ್ತಿಯಾಯ್ತೋ ತಕ್ಷಣವೇ ಅಲರ್ಟ್ ಆದ ಪೊಲೀಸರು ಪ್ರತಿಭಟನಾಕಾರರನ್ನ ವಶಕ್ಕೆ ಪಡೆದ್ರು. ನಾವು ಪ್ರೊಟೆಸ್ಟ್ ಮಾಡ್ತೀವಿ ಅಂತ ಇಂಟಿಮೇಟ್ ಮಾಡಿದ್ದೀವಿ. ಅವರು ಬಂದು ನಾವು ಮಾಡ್ತೀವಿ, ಏನು ತಪ್ಪಾಗಿದೆ ಸರಿ ಮಾಡಬೇಕು. ನೋಡಿ ಸರ್, ಈ ಮ್ಯಾನೇಜ್ಮೆಂಟು ಫಸ್ಟ್ ಆಫ್ ಆಲ್ ಯಾವುದೇ ಮ್ಯಾನೇಜರ್ಸ್ ಆಗಲಿ ಮುಂಚೆನೇ ಚೆಕ್ ಮಾಡಿರಬೇಕು. ಯಾವುದೇ ಒಂದು ಚಿಕ್ಕ ಡ್ಯಾನ್ಸ್ ಆಗಿದ್ರು 5 ದಿವಸದ ಮುಂಚೆನೇ ಏನು ಮಾಡ್ತಾ ಇದ್ದಾರೆ ಅಂತ ಚೆಕ್ ಮಾಡಿನೇ ಅವರು ಆನ್ ಸ್ಟೇಜ್ ಪರ್ಫಾರ್ಮೆನ್ಸ್ಗೆ ಪರ್ಮಿಷನ್ ಕೊಡಬೇಕಾಗಿತ್ತು. ಇವರು ಗೊತ್ತಿದ್ದೂ ಈ ಥರ ಮಾಡಿದ್ದಾರೆ. ಇದು ಗೊತ್ತಿಲ್ಲದೆ ಆಗಿರೋ ತಪ್ಪಲ್ಲ, ಗೊತ್ತಿದ್ದು ಬೇಕು ಅಂತಲೇ ಮಾಡಿರೋ ತಪ್ಪು. ನಾವು ಇದನ್ನು ಖಂಡಿಸ್ತೀವಿ. ಅವರು ಎಲ್ಲಿವರೆಗೂ ಅಂತಂದರೆ ಈ ಅಂಬೇಡ್ಕರ್ ಸಾಹೇಬ್ರದ್ದು ಅವರು ಪ್ರತಿಭೆ ನಿರ್ಮಾಣ ಮಾಡೋವರೆಗೂ ನಾವು ಈ ಹೋರಾಟವನ್ನು ಮಾಡ್ತೀವಿ. ಇತ್ತ ಕೇಸ್ ದಾಖಲಿಸಿಕೊಂಡಿರೋ ಪೊಲೀಸರು ACP ಶ್ರೀನಿವಾಸ್ ನೇತೃತ್ವದಲ್ಲಿ ಆರೋಪಿಗಳಿಗೆ ನೋಟಿಸ್ ನೀಡಿದ್ದು ವಿಚಾರಣೆ ಮಾಡ್ತಾ ಇದ್ದಾರೆ. ಜ್ಞಾನ ಹಂಚಬೇಕಿದ್ದ ಕಾಲೇಜುಗಳಲ್ಲೇ ಈ ರೀತಿಯ ವರ್ತನೆ ಅಕ್ಷಮ್ಯವೇ ಸರಿ. ಮಂಜುನಾಥ್ ಎನ್, ಕ್ರೈಮ್ ಬ್ಯೂರೋ, ನ್ಯೂಸ್ 18, ಬೆಂಗಳೂರು.